ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ. ನಮ್ಮ ಕಲಾವಿದರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಕಲಾವಿದರು ಚಲನಚಿತ್ರ ನಟರು, ನಾಟಕ ನಟರು, ನಿರ್ದೇಶಕರು, ನಿರ್ಮಾಪಕರು, ಹಾಸ್ಯ ನಟರು, ಟೆಕ್ನಿಷಿಯನ್ಸ್ ಹೀಗೆ ಹಲವಾರು ಕಲಾವಿದರನ್ನ ಪರಿಚಯ ಮಾಡಿಸೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇವತ್ತಿನ ನಮ್ಮ ಅತಿಥಿ ಬುಲೆಟ್ ಭಾಷ್ಯ ಅಂತಾನೆ ಫೇಮಸ್ ಆಗಿರೋ ನಟ ಭಯಂಕರ ಸುಧೀರ್ ಅವರು. ಸುಧೀರ್ ಅವ್ರ ಬಗ್ಗೆ ಸುದೀರ್ಘವಾಗಿ ತಿಳ್ಕೊಳ್ತಾ ಹೋಗೋಣ. ಅವರು ಚಿತ್ರರಂಗದಲ್ಲಿ, ನಾಟಕ ರಂಗದಲ್ಲಿ ಮಾಡಿದಂಥ ಸೇವೆಯ ಬಗ್ಗೆ ನಾವು ಕೂಲಂಕುಷವಾಗಿ ಮಾತಾಡ್ತಾ ಹೋಗೋಣ. ಸುಧೀರ್ ಇವರು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಹಾಗೂ ಖಳನಟ ಕೂಡ ಹೌದು. ಸುಧೀರ್ ಸುಮಾರು 200ಕ್ಕೂ ಹೆಚ್ಚು ಕನ್ನಡ ಭಾಷೆಯ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಹೆಸರಾಂತ ರಂಗನಟರೂ ಆಗಿದ್ದರು ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ವೀರ ಸಿಂಧೂರ ಲಕ್ಷ್ಮಣ ಮತ್ತು ಗೌಡ್ರ ಗದ್ದಲ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿರ್ತಾರೆ. ಸುಧೀರ್ ಅವರ ಚೊಚ್ಚಲ ಚಿತ್ರ ಬೀಸಿದ ಬಾಲೆ 1973ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರದಲ್ಲಿ ನಟನಾಗಿ ಅವರು ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅವರು 1980 ಮತ್ತು 1990ರ ದಶಕದಲ್ಲಿ ನಕಾರಾತ್ಮಕ ಛಾಯೆಯ ಪಾತ್ರಗಳ ಚಿತ್ರಣಕ್ಕಾಗಿ ಪ್ರಶಂಸೆಯನ್ನು ಪಡೀತಾರೆ. ಸಾಮಾನ್ಯವಾಗಿ ನಾಯಕನಾಗಿ ನಟಿಸುತ್ತಿದ್ದ ಅಂಬರೀಷ್ ಅವರ ಸಹಯೋಗವು ಈ ಸಮಯದಲ್ಲಿ ಜನಪ್ರಿಯವಾಗುತ್ತೆ. ಸುಧೀರ್ ಅವರು ಎಸ್ ಬಂಗಾರಪ್ಪ ಅವರ ಕರ್ನಾಟಕ ಕ್ರಾಂತಿ ರಂಗಕ್ಕೆ ಸೇರಿದಾಗ ರಾಜಕೀಯದಲ್ಲಿ ಅಲ್ಪಾವಧಿಯ ಅವಧಿಯನ್ನು ಮಾತ್ರ ಅವರು ಹೊಂದ್ತಾರೆ. ಅವರು 1989ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸಾಗರದಿಂದ ಸ್ಪರ್ಧಿಸಿ ವಿಫಲರಾಗ್ತಾರೆ. ನಂತರ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬದಲಾಗ್ತಾರೆ ಮತ್ತು ಪಕ್ಷದ ಕರ್ನಾಟಕ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಕಾಲಕ್ರಮೇಣ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಸುಧೀರ್ ಅವರು ಜೂನ್ 13ನೇ ತಾರೀಕು 1999ರಂದು ನಿಧನರಾಗ್ತಾರೆ. ನಮ್ಮನ್ನೆಲ್ಲ ಅಗಲಿದ ಈ ಧೀರ ನಟ, ಖಳನಟ ಸುಧೀರ್ ಅವರ ಬಗ್ಗೆ, ಅವರು ಮಾಡಿದಂಥ ಚಿತ್ರಗಳ ಬಗ್ಗೆ ಒಂದು ಇಣುಕು ನೋಟ ನೋಡೋಣ. ಖ್ಯಾತ ನಟ ಸುಧೀರ್ ಅವರು ರಂಗ ಕಲಾವಿದೆ ಮಾಲತಿಯವರನ್ನ ವಿವಾಹ ಆಗಿ ಇಬ್ಬರು ಮಕ್ಕಳನ್ನು ಹೊಂದ್ತಾರೆ. ನಂದಕಿಶೋರ ಮತ್ತು ತರುಣ್ ಸುಧೀರ್ ಅಂತ. ಇಬ್ಬರು ಕನ್ನಡ ಭಾಷೆಯ ಚಲನಚಿತ್ರ ನಿರ್ದೇಶಕರಾಗ್ತಾರೆ. ಇವತ್ತಿನ ಹೆಸರಾಂತ ನಂದಕಿಶೋರ ಮತ್ತು ತರುಣ ಸುಧೀರ. ಅವರು ಅಭಿನಯಿಸಿದ ಚಿತ್ರಗಳ ಒಂದು ಪಟ್ಟಿಯನ್ನು ನೋಡೋದಾದರೆ 1973ರಲ್ಲಿ ತೆರೆಕಂಡ ಬೀಸಿದ ಬೇಲ್, 1974ರಲ್ಲಿ ಮಾಡಿ ಮಡಿದವರು, 1976ರಲ್ಲಿ ಮಾಯಾ ಮನುಷ್ಯ, 1977ರಲ್ಲಿ ವೀರ ಸಿಂಧೂರ ಲಕ್ಷ್ಮಣ, 1977ರಲ್ಲಿ ತಬ್ಬಲಿಯು ನೀನಾದೆ ಮಗನೇ, 1978ರಲ್ಲಿ ಹಳ್ಳಿ ಹೈದ, 1980ರಲ್ಲಿ ನಾರದ ವಿಜಯ, 1980ರಲ್ಲಿ ಮತ್ತೊಂದು ಚಿತ್ರ ಮಂಕುತಿಮ್ಮ ಬಿಡುಗಡೆ ಆಗುತ್ತೆ. 1981ರಲ್ಲಿ ಪ್ರಚಂಡ ಪುಟಾಣಿಗಳು ಚಿತ್ರದಲ್ಲಿ ಶಂಭು ಪಾತ್ರದಲ್ಲಿ ಮಿಂಚ್ತಾರೆ. ನೀ ನನ್ನ ಗೆಲ್ಲಲಾರೆ ಚಿತ್ರದಲ್ಲಿ ಸೂರಿ ಪಾತ್ರ, ಮಹಾಪ್ರಚಂಡರು 1981ರಲ್ಲಿ ತೆರೆ ಕಾಣುತ್ತೆ. ಕೇರಳದ ಸಿಂಹ, ಗರ್ಜನೆ, ಛಲಗಾರ, ಹೂವಿನ ಹೆಡೆ, ಗರ್ಜನೆ, ಅವಳಿ ಜವಳಿ ಇದೆಲ್ಲ 1981ರಲ್ಲಿ ತೆರೆ ಕಾಣುತ್ತೆ. 1982ರಲ್ಲಿ ಚೆಲ್ಲಿದ ರಕ್ತ ಚಿತ್ರದಲ್ಲಿ ಪಾತ್ರ ಮಾಡ್ತಾರೆ.
ಇದಲ್ಲದೆ ನ್ಯಾಯ ಎಲ್ಲೆಡೆ ಚಿತ್ರದಲ್ಲಿ ಜಾರ್ಜ್ ಪಾತ್ರ, ಸಾಹಸ ಸಿಂಹ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಗೋಪಾಲರಾವ್, ಶಂಕರ್ ಸುಂದರ್ ಅನ್ನೋ ಚಿತ್ರದಲ್ಲಿ 1987ರಲ್ಲಿ ನಟಿಸಿ ಮಾವ ಸೊಸೆ ಸವಾಲ್ ಈ ಚಿತ್ರದಲ್ಲೂ ಕೂಡ ಅದೇ ವರ್ಷದಲ್ಲಿ ಅಭಿನಯಿಸುತ್ತಾರೆ. ಅವರನ್ನ ಬಹಳ ನೆನಪಿನಲ್ಲಿಡುವಂಥ ಪಾತ್ರಗಳು ಯಾವುವೆಂದರೆ ಪ್ರೀತಿ ವಾತ್ಸಲ್ಯದಲ್ಲಿ ಮನೋಹರ್ ಪಾತ್ರ, ಶಪಥ ಸಿನಿಮಾದಲ್ಲಿ ಕಾಳಿಂಗ ಪಾತ್ರ, ಪವಿತ್ರ ಪ್ರೇಮದಲ್ಲಿ ರಾಕಿ ಪಾತ್ರ, ಚದುರಂಗ ಚಿತ್ರದಲ್ಲಿ ಯೋಗಪ್ಪ ಪಾತ್ರ, ತಾಯಿ ಕನಸು ಚಿತ್ರದಲ್ಲಿ ಭದ್ರನ ಪಾತ್ರ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ಕಲಾವಿದರು ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಸುಧೀರ್ ಅವರ ಬಗ್ಗೆ ಸ್ವಲ್ಪನಾದರೂ ತಿಳಿಸೋಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಇವರು 1947 ಮೇ 21ರಲ್ಲಿ ಇವರ ಜನನ ಆಗುತ್ತೆ. ಇವರ ಮರಣ ಬಂದು ಜೂನ್ 13, 1999. ಆಗ ಅವರಿಗೆ 52 ವರ್ಷ. ಮತ್ತೊಂದು ಅತಿಥಿಯೊಡನೆ ಮತ್ತೆ ಭೇಟಿಯಾಗೋಣ ನಮ್ಮ ಕಲಾವಿದರು ಕಾರ್ಯಕ್ರಮದಲ್ಲಿ. ನಮಸ್ಕಾರ.